ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಮಖಂಡಿ ತಾಲೂಕಿನ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘಕ್ಕೆ ಈ ಸಂಘದವರಿಗೆ ಈ ಸತ್ಯಾಗ್ರಹದಿಂದ ಸ್ವಾಗತವನ್ನು ಕೋರುತ್ತಾ, ಈಗ ಪೊಲೀಸ್ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ, ಇವತ್ತು ನಾವು ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುವ ಉದ್ದೇಶ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು. ನಮ್ಮ ದೇಶದ ರೈತ ಮುಖಂಡರಾದಂಥ ಜಗದೀಶ್ ಸಿಂಗ್ ದೈಲವಾಲ ಇವರು ದಿಲ್ಲಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಖಾತ್ರಿ ಕಾನೂನು ಜಾರಿ ಸಲುವಾಗಿ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಆ ಸತ್ಯಾಗ್ರಹವನ್ನು ಬೆಂಬಲಿಸಿ ನಮ್ಮ ಜಮಖಂಡಿ ತಾಲೂಕಿನ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದಿಂದ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ ಎಲ್ಲ ಒಂದು ರೈತ ಸಂಘದ ಪರವಾಗಿ ನಾವು ಒಂದು ಈ ಸತ್ಯಾಗ್ರಹವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಹಿಂದೆಂದೂ ಕಂಡರಿದಂತೆ ಭೀಕರ ಬರಗಾಲ ಬಿದ್ದಿತ್ತು. ನಮ್ಮ ಕೆಲವೊಂದಿಷ್ಟು ಜನ ರೈತರಿಗೆ ಮಾತ್ರ ಸರ್ಕಾರ ಪರಿಹಾರ ಒದಗಿಸಿತ್ತು, ಇನ್ನುಳಿದ ರೈತರಿಗೆ ಒದಗಿಸಿಲ್ಲ. ಎಲ್ಲ ರೈತರಿಗೂ ಕೂಡ ಬೇಗ ಒಂದು ಪರಿಹಾರವನ್ನು, ಬೆಳೆ ನಷ್ಟ ಪರಿಹಾರವನ್ನು ಕೊಡಬೇಕು. ಮತ್ತು ಕೆಇಬಿಯಲ್ಲಿ ರೈತರಿಗೆ ಶೀಘ್ರ ಟಿಸಿಯನ್ನು ಕೊಡುತ್ತಿದ್ದರು. ಅದು ರೈತರಿಗೆ ಸಾಕಷ್ಟು ಅನುಕೂಲವಾಗಿತ್ತು. ಆದರೆ ಈಗ ಆ ಸ್ಕೀಮನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ರೈತರಿಗೆ ಅದು ಬಹಳಷ್ಟು ತೊಂದರೆ ಆಗಿದೆ. ಆ ಸ್ಕೀಮನ್ನು ಮರಳಿ ಪ್ರಾರಂಭ ಮಾಡಬೇಕು. ಮತ್ತು ಕಬ್ಬಿನ ಬಾಕಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ ಎಲ್ಲ ಸಕ್ಕರೆ ಕಾರ್ಖಾನೆಗಳು 2021-22ನೇ ಸಾಲಿನ 62 ರೂಪಾಯಿ ಕಬ್ಬಿನ ಬಾಕಿಯನ್ನು ಬೇಗ ಒಂದು 62 ರೂಪಾಯಿಯನ್ನು ಕೊಟ್ಟು ಈ ಒಂದು ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಒಂದು ನಮ್ಮ ರೈತ ಸಂಘದಿಂದ ಒತ್ತಾಯಿಸುತ್ತಾ, ಮತ್ತು ನಮ್ಮ ಜಮಖಂಡಿ ತಾಲೂಕಾ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘ ಈ ತಹಸೀಲ್ದಾರ್ ಸಾಹೇಬರಿಗೆ, ಎಸಿ ಸಾಹೇಬರಿಗೆ, ಡಿಸಿ ಅವರಿಗೆ, ಸರ್ಕಾರಕ್ಕೆ ಸಾಕಷ್ಟು ಒಂದು ಹೋರಾಟದ ಮುಖಾಂತರ, ಒಂದು ಹಾಗೆ ಮನವಿ ಮುಖಾಂತರ ನಮ್ಮ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಒಂದು ಯಾವ ಒಂದು ಮನವಿಯೂ ಕೂಡ ಒಂದು ನಮ್ಮ ಕೆಲಸ ಆಗಿಲ್ಲ. ಬೇಗ ನಮ್ಮ ಮನವಿಗಳನ್ನು, ಹಿಂದೆ ಕೊಟ್ಟಂಥ ಎಲ್ಲ ಮನವಿಗಳು, ಈಗ ಕೊಟ್ಟಂಥ ಮನವಿಗಳು ಎಲ್ಲವನ್ನು ಪರಿಶೀಲಿಸಿ ಒಂದು ನಮ್ಮ ಎಲ್ಲ ಮನವಿಗಳ, ನಮ್ಮ ಎಲ್ಲ ರೈತರ ಎಲ್ಲ ಬೇಡಿಕೆಗಳು ಶೀಘ್ರ ಈಡೇರಬೇಕು. ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ನಮ್ಮ ಜಮಖಂಡಿ ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ರೈತ ಸಂಘಟನೆಗಳು ಒಂದು ಉಗ್ರವಾದ ಚಳವಳಿಯನ್ನು ಮಾಡಿ ಈ ತಾಲೂಕು ಆಡಳಿತವನ್ನು ಒಂದು ಕೀಲಿ ಹಾಕೋದರ ಮುಖಾಂತರ ನಮ್ಮ ಪ್ರತಿಭಟನೆ ಮಾಡುತ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುತ್ತಾ, ಈ ನಮ್ಮ ಜಮಖಂಡಿ ತಾಲೂಕಾ ರೈತ ಸಂಘ ಕಬ್ಬು ಬೆಳೆಗಾರರ ಸಂಘದಿಂದ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಡುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಮಖಂಡಿ ಇವರ ಮನವಿಯನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ತಮ್ಮ ಅದಕ್ಕೆ ಬೇಕಾದ ಮಟ್ಟಿಗೆ ಸಹಾಯ ನಾನು ಭರವಸೆ ನೀಡುತ್ತೇನೆ.